ಏನು ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಜಾಮೀನು ರದ್ದಾಗಿರುವಂಥದ್ದು. ಹಾಗಾಗಿ ಸುಪ್ರೀಂ ಕೋರ್ಟಿಗೆ ಸ್ವತಃ ಅವರನ್ನು ಶರಣಾಗುವಂತೆ ಏನು ಸೂಚನೆ ನೀಡಿದೆ. ಖುದ್ದು ಈ ಪ್ರಕರಣದ ಬಗ್ಗೆ ಮಾತನಾಡಲು ನಮ್ಮ ಜೊತೆ ವಿನಯ್ ಕುಲಕರ್ಣಿ ಅವರೇ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲೇ ರಿಯಾಕ್ಷನ್ ಏನು ಸರ್? ಇಲ್ಲ ರಿಯಾಕ್ಷನ್ ಯಾಕೆಂದು ಕೋರ್ಟ್ ಕೊಟ್ಟಂಥ ತೀರ್ಮಾನಕ್ಕಂತೂ ಅದು ತಲೆಬಾಗಲೇಬೇಕಾಗುತ್ತೆ ನಾವು. ಎರಡನೇ ವಿಷಯನೇ ಇಲ್ಲ. ಇವತ್ತು ಕೋರ್ಟ್ ಏನು ತೀರ್ಮಾನ ಕೊಟ್ಟೈತೆ ಆ ಪ್ರಕಾರ ಅವ್ರು ಶುಕ್ರವಾರ ಹಾಜರಾಗಬೇಕಂದಿದ್ರು. ನಾನು ಶುಕ್ರವಾರ ಹಾಜರಾಗ್ತೇನೆ. ಸರ್, ಈಗ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರದು ಏನು ಕಾನೂನು ಹೋರಾಟದಲ್ಲಿ ಏನು ಹಿನ್ನಡೆ ಆಯ್ತು ಅಂತ ಹೇಳಿ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಈ ಬಗ್ಗೆ ಏನು ಹೇಳ್ತೀರಾ? ನೋಡ್ರಿ, ಆ ಕೋರ್ಟ್ ಕೊಟ್ಟಂಥ ತೀರ್ಮಾನದ ಮೇಲೆ ನಾ ಏನು ಮಾತಾಡಕ್ಕೆ ಬರ್ತದೆ? ನಾ ಏನು ಮಾತಾಡೋಕ್ಕಾಗಲ್ಲ. ಮತ್ತು ಮುಂದಿನ ಹೋರಾಟ ಇರ್ತೈತಿ, ಮುಂದೆ ನಾವು ಹೋರಾಟ ಮಾಡ್ತೀವಿ. ಸರ್, ಈಗ ವಿನಯ್ ಕುಲಕರ್ಣಿ ಸತ್ಯಕ್ಕೆ ಯಾವತ್ತು ಜಯ ಸಿಗಬೇಕು, ಸತ್ಯಕ್ಕೆ ಜಯ ಸಿಗದ ಬರುವ ದೇವ್ರ ಮೇಲೆ ಭರವಸೆ ಇಟ್ಟೇನೆ ಅಷ್ಟೇ. ಸರ್, ಈಗ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಜೈಲು ಬಿಟ್ಟರೆ ಬೇರೆ ದಾರಿ ಇಲ್ವಾ ಸರ್? ಬೇರೆ ದಾರಿ ಅಂದರೆ ಈ ಸದ್ಯ ಏನಿಲ್ಲ. ಯಾಕಂದ್ರೆ ಕೋರ್ಟ್ ರಜಾ ಅದಾವ, ಈಗ ಸುಪ್ರೀಂ ಕೋರ್ಟು ರಜಾ ಐತಿ. ಹಾಗಾಗಿ ಬರಲಿ, ಟೈಮ್ ಬಂದಾಗ ನೋಡ್ಕೊತೀನಿ. ಸರ್, ಈಗ ಕ್ಷೇತ್ರ ಜನ ಮಾತಾಡ್ತಿರುವಂಥದ್ದು, ರಾಜ್ಯದ ಜನ ಮಾತಾಡ್ತಿರುವಂಥದ್ದು ಏನಂದರೆ 2023 ಚುನಾವಣೆಯಲ್ಲಿ ಕ್ಷೇತ್ರದ ಹೊರಗಿದ್ದು ಕೂಡ ವಿನಯ್ ಕುಲಕರ್ಣಿ ಅವರು ಗೆದ್ದಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಜನ ನನ್ನ ಮ್ಯಾಗ ಇಟ್ಟಂಥ ವಿಶ್ವಾಸ, ನಾ ಮಾಡಿದಂಥ ಕೆಲಸಗಳು. ಯಾಕಂದ್ರೆ ಭಾಳ ಸಣ್ಣ ವಯಸ್ಸಲ್ಲಿ ನಾನು ರಾಜಕಾರಣಕ್ಕೆ ಬಂದೀನಿ. ನಾ 26-27 ವರ್ಷಕ್ಕೆ ರಾಜಕಾರಣದಲ್ಲಿ ಬಂದೀನಿ. ಅವತ್ತಿಂದ ನಿರಂತರವಾಗಿ ಜನರ ಜೊತೆ ಸಂಪರ್ಕ. ನನ್ನ ಕ್ಷೇತ್ರ ಜನ ಇವತ್ತು ನನ್ನ ಕ್ಷೇತ್ರ ಜನ ನನ್ನ ಕೈ ಬಿಡೋಂಗಿಲ್ಲ. ನನ್ನ ಕ್ಷೇತ್ರ ಜನ ನನ್ನ ಜೊತೆ ಅದಾರ. ಅದ್ರಾಗೇನು ಪ್ರಶ್ನೆ ಇಲ್ಲ. ನಮ್ಮ ಲೀಡರ್ಸ್ ಆಗಲಿ, ನಮ್ಮ ಕ್ಷೇತ್ರ ಜನ ಆಗಲಿ ಅಷ್ಟು ನನ್ನ ಜೊತೆ ಅದಾರ. ಇವತ್ತು ಕೂಡ ಹಲವಾರು ಮಂದಿ ಎಲ್ಲ ನಮ್ಮ ಲೇಟೆಸ್ಟ್ ಮುಖಂಡರು ಬೆಟ್ಟ ಹಾಕಿ ಬಂದಾರ. ಬೆಟ್ಟ ಹಾಕಿ ಆಮೇಲೆ ಎಲ್ಲರೂ ಸೇರಿ ಅವ್ರು ಅಷ್ಟು ನಮ್ಮ ಮುಖಂಡರುಗಳು ಏನಾದ್ರೆ ಎಲ್ಲರೂ ಸೇರಿ ಆ ಕ್ಷೇತ್ರ ಮೇಂಟೈನ್ ಮಾಡುವಂಥ ಕೆಲಸ ಅವ್ರವ್ರ ಏರಿಯಾದಲ್ಲಿ ಆಗಲಿ, ಅವ್ರ ಓಣಿಗಳಲ್ಲಿ ಆಗಲಿ, ಆಮೇಲೆ ನಮ್ಮ ಕಾರ್ಪೊರೇಷನ್ ವಾರ್ಡ್ಗಳಲ್ಲಿ ಆಗಲಿ, ನಮ್ಮ ಮುಖಂಡರುಗಳು ಏನಾದ್ರೆ ಆ ಕ್ಷೇತ್ರದಲ್ಲಿ ಯಾವುದೂ ಅನ್ಯಾಯ ಆಗದಂಗೆ, ಯಾರಿಗೂ ಪಬ್ಲಿಕ್ಕಿಗೆ ತೊಂದರೆ ಆಗದಂಗೆ, ಆಮ್ಯಾಗೆ ನಿರಂತರವಾಗಿ ಅವ್ರದ್ದು ಏನೇ ಇದ್ದರೂ ಕೂಡ ನಮ್ಮ ಆಫೀಸರ್ಗೂ ಕರೆದಿರುತ್ತೆ. ಎಲ್ಲರೂ ಹೇಳೀನಿ, ನಮ್ಮ ಮುಖಂಡರು ಯಾರೋ ಬಂದರೂ ನಿಂತು ಇಮೇಟ್ ಕೆಲಸ ಮಾಡಂತೇಳಿ ಅವರೆಲ್ಲ ಕೆಲಸ ಮಾಡ್ತಾರೆ ಅಷ್ಟರು ಕೂಡ. ಈಗ ವಿನಯ್ ಕುಲಕರ್ಣಿ ಅವರು ಶುಕ್ರವಾರ ಕೋರ್ಟ್ಗೆ ಹಾಜರಾದರೆ ಅವರು ಜೈಲಿಗೆ ಹೋಗ್ತಾರೆ, ಅವ್ರದ್ದು ರಾಜಕೀಯ ಭವಿಷ್ಯ ಇಲ್ಲೇ ಮುಗೀತು ಅನ್ನುವಂಥದ್ದು ಸರ್. ಯಾರನ್ನೇ ಬರ್ದಾಗ ಏನು ಬರುತ್ತೈತೆ ಅದು ಇರೋದು. ಯಾರು ಮುಗ್ಸೋಕ್ಕಾಕೈತಿ? ಯಾರೇನು ಬರ್ಕೊಂಡಿರ್ತಾರೆ? ನಾನು ನೀವು ಇಲ್ಲಿ ಕುಂತೇವೆ, ಮುಂಜಾನೆ ಹಾರ್ಟ್ ಅಟ್ಯಾಕ್ ಆಯ್ತು, ರಸ್ತೆದ ಹೋಗ್ತಾರೆ, ಆಕ್ಸಿಡೆಂಟ್ ಆಯಿತು, ಯಾರಿಗೆ ಗುರುತು? ಏನು ಅದನ್ನೇನು ಮಾಡೋಕ್ಕಾಗಂಗಿಲ್ಲ. ಯಾರು ಮುಗಿಸೋವಂಥದ್ದು ಯಾರ ಕಡೆ ಇಲ್ಲದ. ನಮ್ಮ ಮನೆ ಬರೋ ಏನು ಬರುತ್ತೋ ಹಾಕವು ನೋಡೋಣ. ಮಂತ್ರಿಮಂಡಲ ರಚನೆ ಆಗುತ್ತಂತ ಕೇಳಿ ಬರ್ತಾ ಇದೆ. ಹಾಗಾಗಿ ನಿಮ್ಮ ವಿರುದ್ಧ ಒಳಗೆ ತುಂಬ ಹುನ್ನಾರ ಆಗಿದೆ, ಪಕ್ಷದವರು ಹುನ್ನಾರ ಮಾಡಿದ್ದಾರೆ ಅನ್ನುವಂಥದ್ದು. ಇಂಪಾಸಿಬಲ್. ನಮ್ಮ ಪಕ್ಷದವ್ರು ಯಾರು ಅಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷದವ್ರು ಎಲ್ಲರೂ ನನ್ನ ಮ್ಯಾಗೆ ಸಾಕಷ್ಟು ಪ್ರೀತಿಯಿಂದ ಇದ್ದಾರೆ. ನಮ್ಮ ಪಕ್ಷದಾಗ ಅಂತಾರೆ ಯಾವ ಮುಖಂಡರು ಕೂಡ ನನಗೆ ಬರೋದಿಲ್ಲ. ಸರ್, ಕೊನೆಯದಾಗಿ ಕ್ಷೇತ್ರ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕ್ಷೇತ್ರ ಜನಕ್ಕೆ ನಾನಿಲ್ಲದ ಕೆಲವೊಂದು ಸ್ವಲ್ಪ ದಿವಸ ತೊಂದರೆ ಆಗ್ಬೋದು. ಬಟ್ ಕ್ಷೇತ್ರ ನನ್ನ ಮಿಸಸ್ ಆಗಲಿ, ನನ್ನ ಮಗಳಾಗಲಿ, ಜೊತೆಗೆಲ್ಲ ನಮ್ಮ ಮುಖಂಡರುಗಳು, ನಮ್ಮ ಪಕ್ಷದ ಅಧ್ಯಕ್ಷರುಗಳಾಗಲಿ, ನಮ್ಮ ಕಾರ್ಪೊರೇಟರ್ಸ್ ಅವರೆಲ್ಲರೂ ಅವರೆಲ್ಲ ಆ ಕ್ಷೇತ್ರದ ಜನರಿಗೆ ಏನಿದ್ರು ಕೂಡ ಕೆಲಸ ಮಾಡ್ತಾರೆ. ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಏನು ಎಲ್ಲರೂ ನಾ ಅಂತೂ ಕೂಲಾಗಿರ್ತೀನಿ. ಏನಿದ್ರು ಆ ಜನರು ಏನೋ ಕೆಲಸ ಬಂದರೂ ಕೂಡ ನಾ ಮಾಡಿಕೊಡ್ತೀನಿ ಕೆಲಸ. ನಮ್ಮ ಸರ್ಕಾರ ಐತಿ. ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿಗೂ ಯಾವುದೂ ತೊಂದರೆ ಆಗಿಲ್ಲ. ಸಾಕಷ್ಟು ಅಭಿವೃದ್ಧಿಗಳು ನನ್ನ ಕ್ಷೇತ್ರ. ನಾವು ಹೋಗೆಲ್ಲ ನಾವು ಊರಿಗೆ ಏನು ಅಭಿವೃದ್ಧಿ ಕಮ್ಮಿ ಆಗ್ಯಾವ? ಸಾಕಷ್ಟು ಅಭಿವೃದ್ಧಿಗಳು ನಡೆಯತ್ತವೆ. ಇಡೀ ರಾಜ್ಯದಾಗ ಮಾದರಿ ಹೊಲಕ್ಕೆ ಹೋಗುವಂತಾರೆ. ನಮ್ಮ ರಸ್ತೆಗಳನ್ನು ಇಡೀ ರಾಜ್ಯಕ್ಕೆ ಮಾದರಿ ಮಾಡಿ ತೋರಿಸೀನಿ. ನಾ ಕ್ಷೇತ್ರದಿಂದ ಹೊರಗಿದ್ರು ಕೂಡ ಬರೀ ದಿನ ವಿಡಿಯೋ ಕಾಲಲ್ಲಿ ನೋಡಿ ಎಲ್ಲ ಕೆಲಸಗಳನ್ನ ನಾವು ವೀಕ್ಷಣೆ ಮಾಡಿ, ಎಲ್ಲೋ ತೊಂದರೆ ಇದ್ದಂಥ ಕೆಲಸಗಳನ್ನ ಸತ್ಯಕ್ಕೆ ನಾ ವಿಡಿಯೋ ಕಾಲಲ್ಲೇ ವೀಕ್ಷಣೆ ಮಾಡಿ ಅಷ್ಟು ನಾನು ಕೆಲಸ ಮಾಡ್ತಿದ್ದೀನಿ. ಹಲವಾರು ಕಡೆ ಹಳ್ಳಗಳನ್ನು ವೈಡಿಂಗ್ ಮಾಡುವಂಥದ್ದು ಅವನ್ನೆಲ್ಲ ನಾವು ಈಗಾಗಲೇ ಹೂಳೆತ್ತುವಂಥ ಕೆಲಸ ಮಾಡೀವಿ. ಸಾಕಷ್ಟು ಕೆರೆಗಳನ್ನ ಹೂಳೆತ್ತುವಂಥ ಕೆಲಸ ಮಾಡೀವಿ. ದೊಡ್ಡ ದೊಡ್ಡ ಯೋಜನೆಗಳು ಹಾಕ್ಕೊಂಡಿವಿ. ಕೆರೆ ತುಂಬುವಂಥ ಕೆಲಸಗಳನ್ನ ಮಾಡೀವಿ. ಯಾವ ಕೆಲಸನೂ ನಿಂತಿಲ್ಲ. ಸಾಕಷ್ಟು ಒಳ್ಳೆ ರೀತಿಯ ಕೆಲಸ ಹಾಕೋ. ನನ್ನ ವೈಫು ಎಲ್ಲ ಕಡೆ ಹೋಗ್ತಾಳೆ. ನಮ್ಮ ಮುಖಂಡರುಗಳು ಎಲ್ಲ ಹೋಗಿ ಅಂಥ ಯಾವ ಕೆಲಸ ಇದ್ದರೂ ಎಲ್ಲರೂ ಹೋಗಿ ನಿಂದಿರ್ತಾರೆ. ಯಾವುದೂ ತೊಂದರೆ ಆಗಿಲ್ಲ. ಸರ್, ಈಗ ವಿನಯ್ ಕುಲಕರ್ಣಿ ಅವರು ಏನು ಜೈಲಿಗೆ ಹೋದರೆ ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನೋಂಥದ್ದನ್ನು ಅಂದ್ಕೊಂಡಿದ್ದಾರೆ, ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ನೋಡ್ರಿ, ನಾ ಏನು ಹೇಳೋಕ್ಕಾಗುತ್ತೆ? ಯಾಕಂದ್ರೆ ಏನೈತಿ, ಸಹಜವಾಗಿ ಕೋರ್ಟ್ ತೀರ್ಮಾನ ಕೊಟ್ಟ ನಂತರ ನಾವು ಯಾರೂ ಅದಕ್ಕೆ ಮಾತಾಡೋಕ್ಕಾಗಂಗಿಲ್ಲ. ಕೋರ್ಟ್ ಏನು ತೀರ್ಮಾನ ಕೊಟ್ಟಿದ್ದು ಅದಕ್ಕೆ ನಾವು ಬದ್ಧವಾಗಿ. ಇದಿಷ್ಟು ವಿನಯ್ ಕುಲಕರ್ಣಿ ಅವರು ಹೇಳುವಂಥದ್ದು. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಸ್ಟ್, ಬೆಳಗಾವಿ.